ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ತುಂಬ ಸಂತೋಷವಾಗಿದ್ದೀನಿ. ಇವತ್ತಿನ ವಾಕ್ಯ ಭಾಗಕ್ಕೆ ಹೋಗೋಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಈ ಒಂದು ಸಮಯದಲ್ಲಿ ನಾವು ನಿಮ್ಮ ಹತ್ರ ಬರ್ತಾ ಇದ್ದೀವಿ ಸ್ವಾಮಿ. ನೀವು ಶಿಲುಬೆ ಮೇಲೆ ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದೀರ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಮುಂದೆ ನೀವು ನಮ್ಮನ್ನು ನಡೆಸು. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ, ಆಮೇನ್. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಈ ವಾಕ್ಯ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಾಕ್ಯ ಇದೆ. ಅದರಲ್ಲಿ ದೇವರ ವಾಕ್ಯದಲ್ಲಿ ಬರೆದಲ್ಪಟ್ಟದ್ದು ಏನಂದರೆ, ಆತ್ಮದ ಫಲವು ಏನಂದರೆ ಪ್ರೀತಿ, ಸಂತೋಷ, ಶಾಂತಿ, ದೀರ್ಘಶಾಂತಿ, ದಯ, ಒಳ್ಳೆತನ, ನಿಷ್ಠೆ, ಸೌಮ್ಯತೆ, ಸ್ವಯಂ ನಿಯಂತ್ರಣ. ಇದು ಎಲ್ಲ ನಮ್ಮ ಜೀವಿತದಲ್ಲಿ ಆತ್ಮದ ಫಲಗಳ ಮೂಲಕವಾಗಿ ನಮಗೆ ದೇವರು ಕೊಟ್ಟಿರುವಂಥ ಇದು ಎಲ್ಲವುದು ನಮಗೆ ಸಿಕ್ಕಿದೆ. ನಾವು ಒಂದು ದ್ರಾಕ್ಷದ ಬೆಳೆಯನ್ನು ನೋಡುವಾಗ ಅದು ಒಂಟಿಯಾಗಿ ದ್ರಾಕ್ಷಿ ಇರಲ್ಲ, ಎಲ್ಲ ಒಂದಾಗಿ ಒಂದು ಗುಂಪಾಗಿ ಇರುತ್ತೆ. ಅದೇ ರೀತಿಯಾಗಿ ಆತ್ಮದ ಫಲನೂ ಇದೆಲ್ಲ ಸೇರಿ ಒಂದೇ ಇದೆ. ಇದೆಲ್ಲ ದೇವರು ನಮಗೆ ಕೊಟ್ಟಿದ್ದಾರೆ. ಒಂದು ಕ್ರೈಸ್ತರ ಜೀವಿತದಲ್ಲಿ ನಾವು ಹೇಗೆ ಇರಬೇಕಂದ್ರೆ, ದೇವರ ವಾಕ್ಯದಲ್ಲಿ ದೇವರು ಇಷ್ಟಪಡೋದು ಏನಂದರೆ, ನಾವು ಈ ಆತ್ಮದ ಫಲದಿಂದ ತುಂಬಿಸಿ ನಮ್ಮ ಜೀವಿತದಲ್ಲಿ ನಾವು ಇರಬೇಕಾಗಿದೆ. ಅದು ಹೇಗೆ ನಮ್ಮ ಜೀವಿತದಲ್ಲಿ ಆಗುತ್ತೆ ಅಂದರೆ, ಮೊದಲಾಗಿ ಈ ಆತ್ಮದ ಫಲದಲ್ಲಿ ಮೊದಲದಾಗಿ ನೋಡೋದಾದರೆ ಪ್ರೀತಿಯನ್ನು ನಾವು ನೋಡ್ತೀವಿ. ದೇವರ ಪ್ರೀತಿ ನಮಗೆ ಬೇಕಾಗಿದೆ. ರೋಮರ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ರಿಂದ 8ರಲ್ಲಿ ನಾವು ಓದಿದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರ ಪ್ರೀತಿಯು ನಮ್ಮ ಹೃದಯದಲ್ಲಿ ಸುರಿಸಲ್ಪಟ್ಟಿದೆ. ಈ ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಸುರಿಸಲ್ಪಟ್ಟರೆ ಮಾತ್ರನೇ ನಾವು ಜನರಿಗೆ ಆ ಒಂದು ಪ್ರೀತಿ ಕೊಡೋಕ್ಕೆ ಸಾಧ್ಯ. ನಮ್ಮಿತ್ರನೇ ಪ್ರೀತಿ ಇಲ್ಲ ಅಂದರೆ ನಾವು ಬೇರೊಬ್ಬರಿಗೆ ಪ್ರೀತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ನಾವು ನಮ್ಮ ಪ್ರೀತಿ ಕೊಡಬೇಕಾಗಿದೆ. ದೇವರು ಇಷ್ಟಪಡೋದೇನೆಂದರೆ, ಆ ಪ್ರೀತಿ ನಾವು ದೇವರ ಹತ್ರ ತಗೊಂಡು ಮತ್ತೆ ಜನರಿಗೆ ಕೊಡಬೇಕಾಗಿದೆ. ಎರಡನೇದಾಗಿ ನೋಡೋದಾದರೆ ಸಂತೋಷ. ನೆಹಮಾಯ 8:10ರಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರ ಸಂತೋಷವೇ ನಿನ್ನ ಬಲ. ಕೆಲವು ಜನದ ನಾವು ನೋಡ್ತೀವಿ, ಅವರು ತುಂಬ ಸಮಯದಲ್ಲಿ ಬಲಹೀನರಾಗಿ ಇರ್ತಾರೆ. ಅವ್ರಿಗೆ ಕೇಳುವಂಥ ಒಂದು ಪ್ರಶ್ನೆ ಎಂದರೆ, ನಿಮಗೆ ದೇವರ ಸಂತೋಷ ಇದೆನಾ? ದೇವರ ಸಂತೋಷ ಇದ್ದರೆ ನಿಮಗೆ ದೇವರಿಂದ ಬರುವಂಥ ಒಂದು ಶಕ್ತಿನೂ ನಿಮ್ಮ ಹತ್ರ ಇರುತ್ತೆ. ದೇವರ ಶಕ್ತಿ ನಿಮ್ಮ ಹತ್ರ ಯಾಕೆ ಇಲ್ಲ ಅಂದರೆ, ನೀವು ಸಂತೋಷದಲ್ಲಿ ನಿಮ್ಮ ಜೀವಿತದಲ್ಲಿ ಇರಲ್ಲ. ನಿಮ್ಮ ಜೀವಿತದಲ್ಲಿ ನೀವು ಯಾವಾಗಲೂ ದುಃಖದಲ್ಲಿ ಇರ್ತೀರ. ಮೂರನೇದಾಗಿ ನಾವು ನೋಡ್ತೀವಿ ಶಾಂತಿ ದೇವರು ಕೊಡುವಂಥ ಒಂದು ಫಲ. ಅದು ಏನಂದರೆ, ಫಿಲಿಪ್ಪೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೀವಿ, ದೇವರ ಶಾಂತಿ ಇದು ಎಲ್ಲ ತಿಳುವಳಿಕೆಯನ್ನು ಮೀರಿಸುತ್ತೆ. ಈ ಜೀವಿತದಲ್ಲಿ ಜನರು ಕೊಡುವಂಥ ಒಂದು ಶಾಂತಿ ಇದೆ, ಈ ಲೋಕ ಕೊಡುವಂಥ ಒಂದು ಶಾಂತಿ ಇದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂದರೆ, ದೇವರು ಕೊಡುವ ಶಾಂತಿ ಅದು ಜನರು ಕೊಡುವ ಶಾಂತಿ ಥರ ಇಲ್ಲ. ದೇವರ ಚಿತ್ತ ಬಗ್ಗೆ ನಾವು ನೋಡೋದಾದ್ರೂ, ಯಾವುದೋ ನಾವು ಕಾರ್ಯ ಮಾಡಿದರೆ ದೇವರ ಚಿತ್ತದಲ್ಲಿ ನಾವು ನಡಿಬೇಕಾದ್ರೆ ಆ ಒಂದು ಶಾಂತಿ ನಮಗೆ ಬೇಕಾಗಿರುತ್ತೆ. ಶಾಂತಿ ಇಲ್ಲ ಅಂದರೆ ನಾವು ಸರಿಯಾಗಿ ದೇವರ ಚಿತ್ತವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾಲ್ಕನೇದಾಗಿ ನಾವು ನೋಡ್ತೀವಿ ದೀರ್ಘಶಾಂತಿ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಅದರ ಬಗ್ಗೆ ನೋಡ್ತೀವಿ. ನಾವು ಜನರ ಜೊತೆಯಲ್ಲಿ ದೀರ್ಘಶಾಂತಿಯಲ್ಲಿ ಇರಬೇಕಾಗಿದೆ. ಮತ್ತು ಒಬ್ಬರೊಬ್ಬರು ನಾವು ದೀರ್ಘಶಾಂತಿಯಲ್ಲಿ ಅವರ ಪ್ರೀತಿಯನ್ನು ನಾವು ತೋರಿಸಬೇಕಾಗಿದೆ. ಐದನೇದಾಗಿ ದಯವನ್ನು ನಾವು ಜನರಿಗೆ ತೋರಿಸಬೇಕಾಗಿದೆ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 32 ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀವು ಜನರಿಗೆ ದಯೆಯನ್ನು ತೋರಿಸಿ. ಅಷ್ಟು ಮಾತ್ರ ಅಲ್ಲ, ನೀವು ಒಬ್ಬರಿಗೆ ಒಬ್ಬರು ಕ್ಷಮಾಪಣೆ ಕೊಡ್ರಿ, ಹೇಗೆ ನಿಮ್ಮನ್ನು ದೇವರು ಕ್ಷಮಾಪಣೆಯನ್ನು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಮ್ಮ ಎಲ್ಲ ಪಾಪಗಳನ್ನು ನಮಗೆ ಕ್ಷಮ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜನರು ನಮಗೆ ಮಾಡಿರುವಂಥ ಎಲ್ಲವುದನ್ನು ನಾವು ಮರೆತೋಗಿ ಅವರಿಗೆ ನಾವು ದಯೆಯನ್ನು ತೋರಿಸಿ ಅವರನ್ನು ನಾವು ಕ್ಷಮಿಸಬೇಕಾಗಿದೆ. ಅದೇ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆರನೇದಾಗಿ ನಾವು ನೋಡೋದಾದರೆ ಒಳ್ಳೆತನ. ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೀವಿ, ದೇವರ ವಾಕ್ಯ ಹೇಳುತ್ತೆ, ಆದರಿಂದ ನಮಗೆ ಅವಕಾಶ ಸಿಗುವಾಗ ನಾವು ಎಲ್ಲರಿಗೂ ಒಳ್ಳೆಯದು ಮಾಡೋಣ. ಈ ಅವಕಾಶ ನಮಗೆ ತುಂಬ ಸಿಗುತ್ತೆ. ನಾವು ಆ ಅವಕಾಶನ ಏನು ಮಾಡಲ್ಲ, ತಗೊಳ್ಳಲ್ಲ. ಆ ಅವಕಾಶನ ನಾವು ಬಿಟ್ಟುಬಿಡ್ತೀವಿ.
ದೇವರ ದೃಷ್ಟಿಯಲ್ಲಿ ನಾವು ನೋಡಿದ್ರೆ ಎಷ್ಟೋ ನಮಗೆ ಅವಕಾಶ ಸಿಕ್ಕಿದೆ ಬೇರೊಬ್ಬರನ್ನು ನಾವು ಸಹಾಯ ಮಾಡೋಕ್ಕೆ, ಬೇರೊಬ್ಬರನ್ನು ನಾವು ಏನೋ ಒಳ್ಳೇದು ಮಾಡೋಕ್ಕೆ. ಆದರೂ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಹಂಗೆ ತಳ್ಳಿ ಬಿಡ್ತಾ ಇದ್ದೀವಿ. ಅದ್ರ ದೇವರ ವಾಕ್ಯದಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಯಾವಾಗ ನಮಗೆ ಸಮಯ ಸಿಗುತ್ತೆ ಎಲ್ಲ ಜನರಿಗೆ ನೀವು ಒಳ್ಳೆಯದನ್ನು ಮಾಡಿರಿ ಅಂತೆ. 7ನೇ ವಿಷಯ ನಾವು ನೋಡೋದಾದರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ನಂಬಿಗಸ್ತರಾಗಿ ಇರಬೇಕಾಗಿದೆ. ನಿಶ್ಚಯ ಕೊಟ್ಟಿದೆ, ನಂಬಿಗಸ್ತರಾಗಿ ನಾವು ಇರಬೇಕಾಗಿದೆ. 1ನೇ ಕೊರಿಂಥಿ 4ನೇ ಅಧ್ಯಾಯ 2ನೇ ವಚನದಿಂದ ಪೌಲನೇ ಹೇಳ್ತಾನೆ, ನಂಬಿಕೆ ಕೊಡಲ್ಪಟ್ಟವರು ನಂಬಿಗಸ್ತರಾಗಿ ಇರಬೇಕು. ದೇವರು ನಮಗೆ ಒಂದು ನಂಬಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ನಂಬಿಗಸ್ತರಾಗಿ ದೇವರಿಗೆ ಇರಬೇಕಾಗಿದೆ. ಈ ಲೋಕದಲ್ಲಿನೂ ಜನರಿಗೆ ನಾವು ನಂಬಿಗಸ್ತರಾಗಿ ಇರಬೇಕಾಗಿದೆ. ಅದಕ್ಕಿಂತ ಮೇಲೆ ನಾವು ದೇವರಿಗೆ ತುಂಬ ನಂಬಿಗಸ್ತರಾಗಿ ಇರಬೇಕಾಗಿದೆ. ಈ ನಂಬಿಗಸ್ತರಾಗಿ ನಾವು ಹೇಗೆ ಇರಬಹುದು? ಆ ಆತ್ಮದ ಫಲ ನಮ್ಮ ಹತ್ರ ಇದ್ದರೆ ಕರೆಕ್ಟಾಗಿ ನಾವು ಜನರ ಹತ್ರ ನಂಬಿಗಸ್ತರಾಗಿ ಇರಬಹುದು. 8ನೇದಾಗಿ ನಾವು ಸೌಮ್ಯದಲ್ಲಿ ಇರಬೇಕು. ಜ್ಞಾನೋಕ್ತಿ 15:1 ದೇವರ ವಾಕ್ಯ ಹೇಳುತ್ತೆ, ಅದೇನೆಂದರೆ ನಾವು ಕೋಪದಲ್ಲಿ ಇರುವಾಗ ನಮ್ಮ ಬಾಯಿಂದ ಬರುವಂಥ ಮಾತುಗಳು ಅದೇನೆಂದರೆ ಕೆಟ್ಟದಾಗಿ ಬರುತ್ತೆ ಮತ್ತು ನಾವು ಕೋಪದಲ್ಲಿ ಇರ್ತೀವಿ. ದೇವರ ವಾಕ್ಯ ಹೇಳುತ್ತೆ ನಾವು ಸೌಮ್ಯದಲ್ಲಿ ಇರಬೇಕಾಗಿದೆ. ನಾವು ನಮ್ಮನ್ನು ತಗ್ಗಿಸಿಕೊಂಡು ಇರಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯಾರು ತಮ್ಮನ್ನು ತಗ್ಗಿಸ್ತಾರೆ ದೇವರು ಅವರನ್ನು ಮೇಲೆ ಕೆತ್ತುತ್ತಾರೆ. ಅದೇ ರೀತಿಯಾಗಿ ನಾವು ನಮ್ಮನ್ನು ತಗ್ಗಿಸಿಲ್ಲ ಅಂದರೆ ದೇವರು ನಮ್ಮನ್ನು ಮೇಲೆ ಎತ್ತಕ್ಕೆ ಆಗಲ್ಲ. ಕೊನೆಯದಾಗಿ ನಾವು ನೋಡೋದಾದರೆ 9ನೇದು ಸ್ವಯಂ ನಿಯಂತ್ರಣ. ಸ್ವಯಂ ನಿಯಂತ್ರಣ ಇದು ಎಲ್ಲ ಮನುಷ್ಯರಿಂದ ನಾವು ಏನು ಮಾಡ್ತೀವಿ ಅಂದರೆ ಸ್ವಯಂ ನಿಯಂತ್ರಣದಲ್ಲಿ ಇರಲ್ಲ. ನಾವು ಬೇರೆ ಒಂದು ಇದರಲ್ಲಿ ನಾವು ಇರ್ತೀವಿ. ಅದರ ದೇವರ ವಾಕ್ಯ ನಮಗೆ ಹೇಳುತ್ತೆ, ತೀತೋಸ್ 2:11 ಮತ್ತು 12 ವಾಕ್ಯದಲ್ಲಿ ಹೇಳುತ್ತೆ, ದೇವರು ಯಾಕೆ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ? ಕೃಪೆಯಿಂದ ನಮಗೆ ರಕ್ಷಣೆ ಯಾಕೆ ಸಿಕ್ಕಿದೆ ಅಂದರೆ, ನಾವು ನಮ್ಮ ಜೀವಿತದಲ್ಲಿ ಈ ಭೂಲೋಕದಲ್ಲಿ ಇರುವಾಗ ನಾವು ಸೌಮ್ಯತನದಿಂದ ಸಂಯಮ ನಿಯಂತ್ರಣದಿಂದ ಈ ಒಂದು ಜಗತ್ತಲ್ಲಿ ನಾವು ಜೀವಿಸಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡಿದರೆ ಈ ಫಲಗಳು ನಮ್ಮ ಜೀವಿತದಲ್ಲಿ ಒಂದು ಕ್ರೈಸ್ತರಾಗಿ ಹೇಳುವವರು ನಾವರು ಅವ್ರ ಜೀವಿತದಲ್ಲಿ ಆತ್ಮದ ಫಲಗಳು ಜನರು ಕಾಣಬೇಕಾಗಿದೆ. ದೇವರ ವಾಕ್ಯದಲ್ಲಿ ಇನ್ನೊಂದು ವಚನ ನಾವು ನೋಡ್ತೀವಿ, ಒಂದು ಮರನ ನಾವು ಹೇಗೆ ಕಂಡುಹಿಡುತ್ತೀವಿ? ಆ ಫಲದಿಂದ ನಾವು ಕಂಡಿದ್ದೇವೆ. ನಾವು ಒಂದು ವಿಶ್ವಾಸಿ ಅಂತ ಹೇಳುವಾಗ ಅದರದ್ದು ಫಲನೂ ಅದು ಚೆನ್ನಾಗಿ ಇರಬೇಕಾಗಿದೆ. ಇದು ಎಲ್ಲ ನಮ್ಮ ಜೀವಿತದಲ್ಲಿ ಹೇಗೆ ನಡಿಬೋದು ಅಂತ ಹೇಳಿದರೆ, ಈ 9 ಫಲಗಳು ನಮ್ಮ ಜೀವಿತದಲ್ಲಿ ಹೇಗೆ ಇರುತ್ತೆ ಅಂದರೆ, ಅದಕ್ಕಾಗಿ ನಾವು ದೇವರ ಸಾನ್ನಿಧ್ಯದಲ್ಲಿ ಹೋಗಬೇಕಾಗಿದೆ. ಮೋಸೆಯನ್ನು ನೋಡುವಾಗ ಯಾವಾಗಲೂ ಅವನ ಬಟ್ಟೆ ಮೇಲೆ ಹೋಗಿ ದೇವರ ಒಂದು ಸನ್ನಿಧಾನದಲ್ಲಿ ಅವನು ಇರ್ತಾ ಇದ್ದಾನೆ. ಅಷ್ಟು ಮಾತ್ರ ಇಲ್ಲ, ನಾವು ಪ್ರಾರ್ಥನೆಯಲ್ಲಿ ಇರಬೇಕಾಗಿದೆ. ನಮಗೆ 24 ಗಂಟೆ ಸಿಗುತ್ತೆ, ಅದರಲ್ಲಿ ನಾವು ಎಷ್ಟು ಸಮಯ ದೇವರ ಒಂದು ಪ್ರಾರ್ಥನೆಯಲ್ಲಿ ನಾವು ಕಳೀತಾ ಇದ್ದೀವಿ. ಕೊನೆಯದಾಗಿ ನಾವು ಹೇಳಿದರೆ, ನಾವು ಈ ಒಂದು ವಾಕ್ಯದಿಂದ ನಾವು ತುಂಬಿಸಲ್ಪಟ್ಟು ಇರಬೇಕಾಗಿದೆ. ಈ ವಾಕ್ಯದಿಂದ ನಾವು ತುಂಬಿಸಲ್ಪಟ್ಟಿಲ್ಲ ಅಂದರೆ ನಾವು ಆತ್ಮದ ಫಲಕದಲ್ಲಿ ನಾವು ಇರೋದು ತುಂಬ ಕಷ್ಟ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಈ ಒಂದು ವಚನವನ್ನು ನೀವು ಕೊಟ್ಟು ನಮಗೆ ಆಶೀರ್ವಾದ ಮಾಡಿದ್ದೀರ, ನಮ್ಮ ಜೊತೆಯಲ್ಲಿ ನೀವು ಮಾತಾಡಿದ್ದೀರ, ಅದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ. ಆಮೇನ್.